ಜೊತೆಗೆ ಡಿಕೆ ಬಣದ ಅನುದಾನ ಫೈಟ್, ಅನುದಾನಕ್ಕಾಗಿ ಮತ್ತೆ ಸಿಡಿದೆದ್ದಂತಹ ಕಾಂಗ್ರೆಸ್ ಶಾಸಕರು. ಸಿಎಂ ಜೊತೆಗೆ ಡಿಕೆ ಬಣದ ಅನುದಾನದ ಫೈಟ್, ಅನುದಾನಕ್ಕಾಗಿ ಮತ್ತೆ ಸಿಡಿದೆದ್ದಂತಹ ಕಾಂಗ್ರೆಸ್ ಶಾಸಕರು. ಕದಲೂರು ಬಳಿಕ ಈಗ ಎಚ್.ಸಿ. ಬಾಲಕೃಷ್ಣ ಫುಲ್ ರೆಬಲ್ ಆಗಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಕೆರಳಿದ ಡಿಕೆ ಬಣ. ಸಿಎಲ್ಪಿ ಮೀಟಿಂಗ್ನಲ್ಲಿ ಅನುದಾನಕ್ಕೆ ಡಿಮ್ಯಾಂಡ್. 2 ವರ್ಷಗಳಿಂದ ಕ್ಷೇತ್ರಗಳ ಅಭಿವೃದ್ಧಿ ಸಾಧ್ಯವಾಗಿಲ್ಲ. 100 ಕೋಟಿ ಅನುದಾನಕ್ಕೆ ಕೈ ಶಾಸಕರು ಒತ್ತಾಯ. ಅನುದಾನಕ್ಕಾಗಿ ಒಕ್ಕೋರಲ ಧ್ವನಿ ಎತ್ತಿದಂತಹ ಕೈ ಶಾಸಕರು. ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಅನುದಾನಕ್ಕೆ ಒತ್ತಡ. ಬಜೆಟ್ನಲ್ಲಿಯೂ ಶಾಸಕರಿಗೆ ಹೆಚ್ಚಿನ ಅನುದಾನವನ್ನ ಇಟ್ಟಿಲ್ಲ. 2 ವರ್ಷಗಳಿಂದ ಕ್ಷೇತ್ರದ ಅಭಿವೃದ್ಧಿ ಮಾಡಲು ಸಾಧ್ಯವಾಗಿಲ್ಲ. ಕ್ಷೇತ್ರಗಳ ಅಭಿವೃದ್ಧಿಗೆ ಅನುದಾನ ನೀಡುವಂತೆ ಈಗ ಒತ್ತಾಯ ಕೇಳಿ ಬಂದಿದೆ. ಡಿಕೆ ಬಣದ ಶಾಸಕರ ವರಸೆಗೆ ಸಿಎಂ ಸಿದ್ದು ಶಾಕ್ ಆಗಿದ್ದಾರೆ. ತಕ್ಷಣವೇ ಅನುದಾನ ನೀಡುವಂತಹ ಭರವಸೆಯನ್ನು ನೀಡಿದ್ರು ಸಿಎಂ. ಜೂನ್ ವೇಳೆಗೆ 50 ಕೋಟಿ ಅನುದಾನವನ್ನ ನೀಡುತ್ತೇನೆ, ಈ ವರ್ಷದ ಕೊನೆಯಲ್ಲಿ ಮತ್ತೆ 50 ಕೋಟಿ ಕೊಡ್ತೇನೆ. ಶಾಸಕರ ಒತ್ತಡಕ್ಕೆ ಭರವಸೆ ನೀಡಿದಂತ ಸಿಎಂ ಸಿದ್ದರಾಮಯ್ಯ. ಅನುದಾನದ ಫೈಟ್ ಇದು. ಕಾಂಗ್ರೆಸ್ ಶಾಸಕರು ಸಿಡಿದೆದ್ದಿದ್ದಾರೆ. ಸಿಎಂ ಜೊತೆಗೆ ಡಿಕೆ ಬಣದ ಫೈಟ್ ಆಗಿದೆ. ಅನುದಾನಕ್ಕಾಗಿ ಮತ್ತೆ ಕಾಂಗ್ರೆಸ್ ಶಾಸಕರು ಒತ್ತಾಯ ಮಾಡ್ತಿದ್ದಾರೆ. ಕದಲೂರು ಬಳಿಕ ಈಗ ಎಚ್.ಸಿ. ಬಾಲಕೃಷ್ಣ ಫುಲ್ ರೆಬೆಲ್ ಆಗಿ ಮಾತನಾಡಿದ್ರು. ಸಿದ್ದರಾಮಯ್ಯ ವಿರುದ್ಧ ಕೆರಳಿದೆ ಡಿಕೆಶಿ ಬಣ. ಸಿಎಲ್ಪಿ ಮೀಟಿಂಗ್ನಲ್ಲಿ ಅನುದಾನಕ್ಕೆ ಡಿಮ್ಯಾಂಡ್ ಇಡಲಾಯಿತು. ಕಳೆದ 2 ವರ್ಷಗಳಿಂದ ಕ್ಷೇತ್ರಗಳ ಅಭಿವೃದ್ಧಿ ಸಾಧ್ಯವಾಗಿಲ್ಲ, ನಮಗೆ ಅನುದಾನ ಬೇಕು. 100 ಕೋಟಿ ಅನುದಾನಕ್ಕೆ ಕೈ ಶಾಸಕರು ಒತ್ತಾಯವನ್ನ ಮಾಡಿದ್ರು. ಜೂನ್ ವೇಳೆಗೆ 50 ಕೋಟಿ ಕೊಡ್ತೇನೆ, ವರ್ಷದ ಕೊನೆಯಲ್ಲಿ 50 ಕೋಟಿ ಕೊಡ್ತೇನೆ ಅಂದ್ರು ಸಿಎಂ. ಅನುದಾನಕ್ಕಾಗಿ ಶಾಸಕರಿಂದ ಒಕ್ಕೋರಲ ಧ್ವನಿ ಬಂತು. ಶಾಸಕರ ಒತ್ತಡಕ್ಕೆ ಮಣಿದು ಸಿಎಂ ಭರವಸೆಯನ್ನ ಕೊಟ್ರು. 100 ಕೋಟಿ ಅನುದಾನ ಬೇಕು ಅಂತ ಒತ್ತಾಯಿಸಿದ್ರು ಶಾಸಕರುಗಳು. ಸಿಎಲ್ಪಿ ಮೀಟಿಂಗ್ ನಲ್ಲಿ ಅನುದಾನಕ್ಕೆ ಡಿಮಾಂಡ್ ಕೇಳಿ ಬಂತು. ಕಳೆದ 2 ವರ್ಷಗಳಿಂದ ಕೂಡ ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ, 100 ಕೋಟಿ ಅನುದಾನ ಬೇಕು ಅಂದ್ರು. ಅನುದಾನಕ್ಕಾಗಿ ಶಾಸಕರಿಂದ ಒಕ್ಕೋರಲ ಧ್ವನಿ ಕೇಳಿ ಬಂತು. ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಅನುದಾನಕ್ಕೆ ಒತ್ತಡ ಉಂಟಾಯಿತು. ಇನ್ನು 2 ವರ್ಷಗಳಿಂದ ಯಾವುದೇ ರೀತಿಯಲ್ಲೂ ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ. ಡಿಕೆ ಬಣದ ಶಾಸಕರ ವರಸೆಗೆ ಸಿಎಂ ಸಿದ್ದು ಶಾಕ್ ಆದ್ರು. ತಕ್ಷಣವೇ ಅನುದಾನ ನೀಡ್ತೀನಿ ಅಂತ ಭರವಸೆಯನ್ನ ಕೊಟ್ರು. ಜೂನ್ ವೇಳೆಗೆ 50 ಕೋಟಿ, ವರ್ಷದ ಕೊನೆಯಲ್ಲಿ 50 ಕೋಟಿ ಕೊಡ್ತೀನಿ ಅಂದ್ರು. ಅನುದಾನಕ್ಕೆ ಎಲ್ಲ ಶಾಸಕರು ಕೂಡ ಒಕ್ಕೊರೋರಿಲಿಂದ ಧ್ವನಿಗೂಡಿಸಿದ್ರು. ಸಿಎಂ ಜೊತೆಗೆ ಡಿಕೆ ಬಣದ ಅನುದಾನದ ಫೈಟ್ ನಡೀತು. ಮತ್ತೆ ಸಿಡಿದೆದ್ದಂತಹ ಕಾಂಗ್ರೆಸ್ ಶಾಸಕರಿಗೆ ಮಣಿದ್ರು, ಭರವಸೆಯನ್ನ ಕೊಟ್ರು ಸಿಎಂ ಸಿದ್ದರಾಮಯ್ಯ. ಸಿಎಲ್ಪಿ ಮೀಟಿಂಗ್ ನಲ್ಲಿ ಅನುದಾನಕ್ಕಾಗಿ ಡಿಮ್ಯಾಂಡ್ ಇಡಲಾಯಿತು. ಕ್ಷೇತ್ರದ ಅಭಿವೃದ್ಧಿ ಕಳೆದ 2 ವರ್ಷಗಳಿಂದ ಆಗಿಲ್ಲ ಅಂತ ಶಾಸಕರು ಸಿಎಂ ಅನ್ನ ಒತ್ತಾಯಿಸಿದ್ರು. ನಮಗೆ ಅನುದಾನ ಬೇಕೇ ಬೇಕು, ಕ್ಷೇತ್ರದ ಅಭಿವೃದ್ಧಿಗೆ 100 ಕೋಟಿ ಅನುದಾನ ನೀಡಬೇಕು ಅಂತ ಒತ್ತಾಯ ಕೇಳಿ ಬಂತು ಶಾಸಕರಿಂದ. ಈ ವೇಳೆಗೆ ಅನುದಾನ ನೀಡುವ ಭರವಸೆಯನ್ನ ಕೂಡ ಸಿಎಂ ನೀಡಿದ್ರು. ಜೂನ್ ವೇಳೆಗೆ 50 ಕೋಟಿ ಅನುದಾನವನ್ನ ನೀಡುತ್ತೇನೆ, ಅದಾದ ಮೇಲೆ ವರ್ಷದ ಕೊನೆಯಲ್ಲಿ ಇನ್ನು 50 ಕೋಟಿ ಅನುದಾನವನ್ನ ನೀಡುತ್ತೇನೆ ಅಂತ ಶಾಸಕರ ಒತ್ತಡಕ್ಕೆ ಸಿಎಂ ಸಿದ್ದರಾಮಯ್ಯ ಭರವಸೆಯನ್ನ ನೀಡಿದ್ರು.